ಶಿಸ್ತು, ಡಿಸಿಪ್ಲಿನ್, ಇದಕ್ಕಿಂತ ಒಳ್ಳೆಯ ಸ್ನೇಹಿತ ಯಾರೂ ಇಲ್ಲ. ನಮ್ಮ ಶಿಸ್ತನ್ನು ನಾವು ಸ್ನೇಹಿತನನ್ನಾಗಿ ಮಾಡಿಕೊಳ್ಬೇಕು. ನಿನ್ನ ಶಿಸ್ತು ನಿನ್ನನ್ನು ಕೇರ್ ಮಾಡೋಷ್ಟು ಯಾರೂ ಕೇರ್ ಮಾಡಲ್ಲ. ನಿನ್ನ ಶಿಸ್ತೇ ನಿನ್ನನ್ನು ನೋಡ್ಕೊಳ್ಳೋದು. ಹೊರಗಡೆಯಿಂದ ಎಷ್ಟೇ ಮೋಟಿವೇಶನ್ ಇರಲಿ ಟೆಂಪ್ರರಿ, ನಿನ್ನ ಶಿಸ್ತು ನಿನ್ನ ಒಳಗಿಂದ ಇನ್ಸ್ಪಿರೇಷನ್ ಕೊಡುತ್ತೆ. ನಿನ್ನ ಶಿಸ್ತು ಒಂದು ರೀತಿ ಯಾರಿಗೆ ಶಿಸ್ತಿದೆಯೋ ಅವರು ಗೋಲ್ ಕಡೆಗೆ ಫೋಕಸ್ ಮಾಡಿರ್ತಾರೆ. ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಇರುತ್ತೆ. ನೀವು ಯಾವಾಗಲೂ ಶಿಸ್ತಲ್ಲಿರೋರು ಟ್ರ್ಯಾಕಲ್ಲಿ ಇರ್ತೀರ. ಟ್ರ್ಯಾಕ್ ಟುವರ್ಡ್ಸ್ ಯುವರ್ ಗೋಲ್. ನೀನು ಆವಾಗ ಏನನ್ನೂ ಕೇರ್ ಮಾಡಲ್ಲ. ಆ ಘಳಿಗೆನಲ್ಲಿ ಏನು ಬಂದರೂ ಕೂಡ ಯೋಚನೆಗಳು ನೀನು ಬೇಡ. ಆ್ಯಕ್ಷನ್, ನೀನು ಮಾಡಿರೋ ಸಂಕಲ್ಪ, ಆ್ಯಕ್ಷನ್ ನೀನು ತಗೊಂಡಿರೋ ಸಂಕಲ್ಪ ಅಷ್ಟೇ. ನೀನು ಏನನ್ನೂ ಕೇರ್ ಮಾಡಲ್ಲ, ನೋ ಮ್ಯಾಟರ್ ವಾಟ್. ಯಾವತ್ತೂ ಅದು ಸಕ್ಸಸ್ ಆಗಿರೋರನ್ನ ಕಂಪೇರ್ ಮಾಡಿಕೊಳ್ಳಲ್ಲ, ಒಂದು ಡಿಸ್ಟೆನ್ಸ್ ಇಟ್ಟಿರುತ್ತೆ. ನಿನ್ನ ಸಕ್ಸಸ್ ಯಾವುದು ಅಂದರೆ ನಿನ್ನ ಶಿಸ್ತು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದರೆ ನಾವು ಅದರ ಜೊತೆಗೆ ಹೋಗ್ತಾ ಇರೋದು, ಶಿಸ್ತನ್ನು ಬಿಡದೇ ಇರೋದು. ಇದನ್ನು ಶ್ರದ್ಧೆ ಅಂತಾರೆ. ಶ್ರದ್ಧೆ ಅಂದರೆ ಶಿಸ್ತಿನಿಂದ ಇರುವುದು. ಡೆಡಿಕೇಶನ್ ಅಂತಾರೆ, ಆಮೇಲೆ ಸರೆಂಡರ್ ಅಂತಾರೆ, ಶರಣಾಗತಿ ಅಂತಾರೆ. ಎಲ್ಲವೂ ಆ ಶಿಸ್ತಿನಿಂದ ಬರುತ್ತೆ ಹೊರತು ಶಿಸ್ತಿಲ್ಲದೆ ಶರಣಾಗತಿ ಇಲ್ಲ.